ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯತೆಯನ್ನ ಪಡೆಯುವಲ್ಲಿ ಬಹುತೇಕವಾಗಿ ಪ್ರತಿ ಬಾರಿಯೂ ಬಂಟ ಸಮುದಾಯ ಮಲತಾಯಿ ಧೋರಣೆಗೆ ಬಲಿಯಾಗುತ್ತಾ ಬಂದಿದೆ. ಆದರೆ ಬಂಟ ಸಮುದಾಯವು ಅವಕಾಶಕ್ಕಾಗಿ ಅಂಗಲಾಚಿದ ಅಥವಾ ಇನ್ನೊಬ್ಬರ ಅವಕಾಶಗಳನ್ನು ಕಸಿದುಕೊಂಡ ಉದಾಹರಣೆ ಇಲ್ಲ. ಆದರೆ ಸಣ್ಣ ಸಮುದಾಯವೆನ್ನುವ ನಿರ್ಲಕ್ಷ್ಯ ಮಾತ್ರ ಬೇಡ. ಏಕೆಂದರೆ ಅವತಾರ ಪುರುಷ ವಾಮನ್ನು ಕೂಡ ಆಕಾರದಲ್ಲಿ ಸಣ್ಣವನೇ. ಇಲ್ಲಿ ಬೇರೆ ಇನ್ನೊಂದು ಸಮುದಾಯದ ಅವಕಾಶಗಳನ್ನ ಅಧಿಕಾರಗಳನ್ನ ಕಸಿದುಕೊಂಡು ಬಂಟ ಸಮುದಾಯವನ್ನು ಪರಿಗಣಿಸಬೇಕನ್ನುವುದು ನಮ್ಮ ವಾದದ ತಿರುಳಲ್ಲ. ನಮಸ್ಕಾರ ಆತ್ಮೀಯರೇ, ನಾನು ನಿಮ್ಮ ಆದರ್ಶ ಶೆಟ್ಟಿ ಕೆಂಜೂರು. ನೀವು ನೋಡ್ತಾ ಇದ್ದೀರಿ ರಾಜಕೀಯ ರಣಾಂಗಣ ಸುದ್ದಿವಾಹಿನಿ. ರಾಜಕೀಯದಲ್ಲಿ ಘಟಿಸುತ್ತಿರುವ ಬದಲಾವಣೆಗಳ ಓಟಕ್ಕೆ ತಕ್ಕಂತೆ ಉಳಿದ ಎಲ್ಲ ಸಮುದಾಯಗಳು ಹೆಜ್ಜೆ ಹಾಕುತ್ತಿದ್ದರೂ ಕೂಡ ಬಂಟ ಸಮುದಾಯವು ಮಾತ್ರ ವೀಕ್ಷಕರ ಗ್ಯಾಲರಿಯಲ್ಲಿ ಆಕಳಿಸುತ್ತಾ ಕುಳಿತಿದೆ. ಒಂದು ಕಡೆ ಹೊಸ ಸಂಪುಟದಲ್ಲಿ ತಮ್ಮ ತಮ್ಮ ಸಮುದಾಯದ ಪ್ರಾತಿನಿಧ್ಯತೆಗಾಗಿ ಸಮಾಜದ ಬೇರೆ ಬೇರೆ ಸಮುದಾಯಗಳ ಮುಖಂಡರು, ಧಾರ್ಮಿಕ ನಾಯಕರು, ಹಿತೈಷಿಗಳು ಹಗಲು ರಾತ್ರಿ ಎನ್ನದೆ ಶತಾಯಗತಾಯ ಪ್ರಯತ್ನ ಮಾಡುತ್ತಿದ್ದರೆ, ಇತ್ತ ಕಡೆ ಬಂಟ ಸಮುದಾಯವು ಮಾತ್ರ ಗೋಕುಲಾಷ್ಟಮಿಗೂ ಇಮಾಮ್ ಸಾಬರಿಗೂ ಎತ್ತಣ ಸಂಬಂಧ ಅನ್ನುವಂತೆ ತನಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ನಿರ್ಲಕ್ಷ್ಯದಿಂದ ವರ್ತಿಸುತ್ತಿರುವುದು ಸಮುದಾಯದ ಹಿತದೃಷ್ಟಿಯಿಂದ ಅತ್ಯಂತ ಆತಂಕಕಾರಿ ಬೆಳವಣಿಗೆಯಾಗಿದೆ. ಬಂಟ ಸಮುದಾಯವು ನಿಜವಾಗಿಯೂ ನಿದ್ರಾವಸ್ಥೆಯಲ್ಲಿದೆಯೇ ಅಥವಾ ರಾಜಕೀಯ ಸನ್ಯಾಸತ್ವ ಏನಾದರೂ ಸ್ವೀಕರಿಸಿದೆಯೇ? ಇದರ ಬಗ್ಗೆ ಸಂಕ್ಷಿಪ್ತವಾದ ಚರ್ಚೆ ಮಾಡೋಣ ರಾಜಕೀಯ ವಿಶ್ಲೇಷಕರಾದ ಬೆಳವೆ ಪ್ರಕಾಶ್ ಹೆಬ್ಬಾರ್ರೊಂದಿಗೆ. ನಮಸ್ಕಾರ ಹೆಬ್ಬಾರ್ರೆ. ಇಲ್ಲಿ ನಾನು ಒಂದನ್ನು ಸ್ಪಷ್ಟಪಡಿಸ್ತೇನೆ ನೋಡಿ, ಇದು ಯಾರದ್ದೋ ಪ್ರಾಯೋಜಕತ್ವದಿಂದಾಗಲಿ ಅಥವಾ ಸ್ವಜಾತಿ ಪ್ರೇಮದ ಅಮಲಿನಿಂದಾಗಲಿ ಮೂಡಿದ ಕಾರ್ಯಕ್ರಮವಲ್ಲ. ಒಂದು ವೇಳೆ ಯಾರಾದರೂ ಹಾಗೆ ಅಂದುಕೊಂಡರೆ ಅದಕ್ಕೆ ನಾನು ಜವಾಬ್ದಾರನಲ್ಲ. ಏಕೆಂದರೆ ಪುಡಾಂಗುಗಳಿಗೆ ಅರ್ಥ ಮಾಡಿಸುವ ಅಥವಾ ಉತ್ತರಿಸುವ ದರ್ದು ನನಗಿಲ್ಲ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕೆಂಜೂರು ಆದರ್ಶ ಶೆಟ್ರೆ, ನಿಮಗೂ ಮತ್ತು ಬಂಟ ಸಮುದಾಯದ ಸಮಸ್ತರಿಗೂ ವಂದನೆಗಳನ್ನು ಹೇಳ್ತಾ ನೋಡಿ, ನಿಮ್ಮ ಈ ಅಭಿಪ್ರಾಯವನ್ನು ನಾನು ಅನುಮೋದಿಸ್ತೇನೆ. ಏಕೆಂದ್ರೆ ಯಾವುದೇ ಒಂದು ಸಮುದಾಯದ ಏಳಿಗೆಗಾಗಿ ಧ್ವನಿಯಾಗುವಾಗ ಯಾವುದೇ ರೀತಿಯ ಹಿಂಜರಿಕೆಗೆ ಒಳಗಾಗುವ ಅವಶ್ಯಕತೆ ಇರೋದಿಲ್ಲ. ಸಾಮಾನ್ಯವಾಗಿ ಸಾರ್ವಜನಿಕ ಜೀವನದಲ್ಲಿ ಬೆಂಬಲ, ಅಪವಾದ, ಟೀಕೆಗಳು ಅತ್ಯಂತ ಸಹಜವಾದದ್ದು. ಆದರೆ ನಿಮ್ಮ ಈ ವಿಚಾರಧಾರೆಯು ಹೊಸ ಚರ್ಚೆಯನ್ನು ಹುಟ್ಟುಹಾಕ್ತದೆ ಅನ್ನುವುದು ಮಾತ್ರ ಸತ್ಯ. ಇಲ್ಲಿ ಜನಾರ್ದನನನ್ನಾದರೂ ಮೆಚ್ಚಿಸಬಹುದು, ಜನರನ್ನ ಮೆಚ್ಚಿಸುವುದು ಅಸಾಧ್ಯ. ಮತ್ತು ಬಲವಂತವಾಗಿ ಮೆಚ್ಚಿಸುವ ಪ್ರಯತ್ನವನ್ನ ಮಾಡದೆ ನೇರವಾದ ವಿಚಾರವಂತಿಕೆ ಇರುವುದೇ ಉತ್ತಮ. ನೋಡಿ, ಅಮರನಾಥ್ ಶೆಟ್ಟಿ, ರಮಾನಾಥ್ ರೈ, ಜಯಪ್ರಕಾಶ್ ಹೆಗಡೆ, ನಾಗರಾಜ್ ಶೆಟ್ಟಿಯವರು ಸಚಿವ ಸ್ಥಾನವನ್ನು ಅಲಂಕರಿಸಿದ್ದರು ಅನ್ನುವ ಇತಿಹಾಸವನ್ನು ವರ್ಣಿಸುವುದು ಬಿಟ್ಟರೆ, ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯತೆಯನ್ನ ಪಡೆಯುವಲ್ಲಿ ಬಹುತೇಕವಾಗಿ ಪ್ರತಿ ಬಾರಿಯೂ ಬಂಟ ಸಮುದಾಯ ಮಲತಾಯಿ ಧೋರಣೆಗೆ ಬಲಿಯಾಗುತ್ತಾ ಬಂದಿದೆ. ಕುಂದಾಪುರದ ವಾಜಪೇಯಿ ಎಂದೇ ಜನಮನ್ನಣೆಯನ್ನ ಗಳಿಸಿದ್ದ ಜನಪ್ರಿಯ ಶಾಸಕರಾಗಿದ್ದ ಹಾಲಾಡಿ ಶ್ರೀನಿವಾಸ ಶೆಟ್ಟಿಯವರಿಗೆ ಲಭಿಸದ ಸಚಿವ ಸ್ಥಾನವೆನ್ನುವುದು ಬಂಟ ಸಮುದಾಯವನ್ನು ರಾಜಕೀಯ ಪಕ್ಷಗಳು ಪಕ್ಷಾತೀತವಾಗಿ ಹೇಗೆ ಕಡೆಗಣಿಸಿವೆ ಅನ್ನುವುದಕ್ಕೆ ಒಂದು ಉತ್ತಮ ನಿದರ್ಶನ ಎಂದೇ ವ್ಯಾಖ್ಯಾನ ಮಾಡಬಹುದಲ್ಲವೇ? ಅಥವಾ ಸಮುದಾಯವು ರಾಜಕೀಯ ಪ್ರಾತಿನಿಧ್ಯತೆಯ ಕುರಿತಾಗಿ ಹೊಂದಿರುವ ದಿವ್ಯ ಮೌನವ್ರತದ ಪರಿಣಾಮವಾಗಿ ದೊರೆತ ಪ್ರತಿಫಲವೇ? ನೋಡಿ, ರಾಜಕೀಯದಲ್ಲಿ ಗಟ್ಟಿಯಾಗಿ ನೆಲೆಯೂರಿ ಸ್ಥಾನಮಾನಗಳನ್ನು ಹೊಂದುವವರೆಗೆ ಬಹುತೇಕವಾಗಿ ಕೆಲವೊಂದಿಷ್ಟು ಲಾಬಿ, ಮತ್ತೊಂದಿಷ್ಟು ಲೆಕ್ಕಾಚಾರಗಳನ್ನು ನಡೆಸಲಾಗ್ತದೆ. ಸಚಿವ ಸಂಪುಟ ರಚನೆಯ ಸಂದರ್ಭದಲ್ಲಿ ಬಂಟ ಸಮುದಾಯಕ್ಕೆ ಪ್ರಾತಿನಿಧ್ಯತೆ ದೊರಕದೇ ಇರುವುದಕ್ಕೆ ನೂರಾರು ಕಾರಣಗಳನ್ನು ಕೊಡಬಹುದಾದ್ರೂ ಕೂಡ ಮುಖ್ಯವಾಗಿ ರಾಜಕೀಯ ಪ್ರಾತಿನಿಧ್ಯತೆಯ ಕುರಿತಾಗಿ ಸಮುದಾಯದೊಳಗಿನ ತಟಸ್ಥ ಧೋರಣೆಯೇ ಪ್ರಮುಖವಾದ ಕಾರಣ ಎಂದರೆ ಅತಿಶಯೋಕ್ತಿ ಆಗಲಾರದು. ಅದರ ಒಂದು ಭಾಗವಾಗಿ ರಾಜಕೀಯ ಪ್ರಾತಿನಿಧ್ಯತೆಯ ಕುರಿತಾಗಿ ಸಮುದಾಯಗಳ ತಟಸ್ಥ ನಿಲುವುಗಳ ಪರಿಣಾಮವಾಗಿ ಧೀಮಂತ ನಾಯಕರನ್ನ ಸೂಕ್ತ ಸ್ಥಾನಮಾನಗಳಿಂದ ವಂಚಿತರನ್ನಾಗಿ ಮಾಡ್ತಾರೆ ಅನ್ನುವುದಕ್ಕೆ ಸನ್ಮಾನ್ಯ ಮಾಜಿ ಶಾಸಕರಾದ ಹಾಲಾಡಿ ಶ್ರೀನಿವಾಸ ಶೆಟ್ಟರಿಗೆ ಆದ ಅನ್ಯಾಯವೇ ಒಂದು ಉತ್ತಮವಾದ ಉದಾಹರಣೆ ಆಗಿದೆ. ಏಕೆಂದ್ರೆ ದಲಿತ ಸಮುದಾಯದವರು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಇಂದು ಕ್ಲೈಮ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಕೇವಲ ಅವರ ಸಂಖ್ಯಾಬಲ ಒಂದೇ ಆಧಾರವಲ್ಲ, ಅಲ್ಲಿ
ಹೋರಾಟವನ್ನ ಸಂಘಟಿಸಿ ತುಳಿತವನ್ನ ಮೆಟ್ಟಿ ನಿಂತು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ ಸಂಘಟನಾತ್ಮಕವಾಗಿ ಒಂದಾಗಲು ಶ್ರಮಿಸಿದ್ದರ ಫಲದಿಂದಾಗಿ ಇಂದು ರಾಜಕೀಯವಾಗಿ ಪ್ರಬಲ ಪ್ರಾತಿನಿಧ್ಯತೆಗಳನ್ನು ಗಳಿಸಿದ್ದಾರೆ. ಇದು ಕೇವಲ ಬಂಟ ಸಮುದಾಯಕ್ಕೆ ಮಾತ್ರವಲ್ಲ, ಎಲ್ಲಾ ಸಮುದಾಯದವರಿಗೆ ಒಂದು ರೂಟ್ ಮ್ಯಾಪ್ ಅನ್ಬಹುದು. ಇಲ್ಲಿ ಒಂದು ನೇರವಾದ ಪ್ರಸ್ತಾಪವನ್ನು ಮಾಡ್ತೇನೆ. ಬಹುಶಃ ರಾಜ್ಯದಲ್ಲಿ ಈಗ ಬಿಜೆಪಿಯು ಆಡಳಿತಾರೂಢ ಪಕ್ಷವಾಗಿದ್ದರೆ ಖಂಡಿತವಾಗಿಯೂ ಬಿಜೆಪಿಯನ್ನ ಆಗ್ರಹಿಸಬಹುದಾಯಿತು. ಆದರೆ ಈಗ ಸರ್ಕಾರ ನಡೆಸುತ್ತಿರುವುದು ಕಾಂಗ್ರೆಸ್ ಪಕ್ಷ. ಈ ಬಾರಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೂತನ ಸಂಪುಟ ರಚನೆಯ ಸಂದರ್ಭದಲ್ಲಿ ಬಂಟ ಸಮುದಾಯದ ಪ್ರಾತಿನಿಧ್ಯವಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಮಾನ್ಯ ಅಶೋಕ್ ಕುಮಾರ್ ರೈ ಅವರನ್ನ ಸಚಿವ ಸ್ಥಾನಕ್ಕಾಗಿ ಪರಿಗಣಿಸಬೇಕೆನ್ನುವ ಹಕ್ಕೊತ್ತಾಯವನ್ನು ಮಾಡಬೇಕು. ಏಕೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಬಂಟ ಸಮುದಾಯವನ್ನ ಪ್ರತಿನಿಧಿಸುವ ಏಕೈಕ ಸಮರ್ಥ ಶಾಸಕರೆಂದರೆ ಅದು ಅಶೋಕ್ ಕುಮಾರ್ ರೈ ಅವರು. ನೋಡಿ, ಚುನಾವಣಾ ಸಂದರ್ಭದಲ್ಲಿ ಜಾತಿ ಸಮೀಕರಣದ ಲೆಕ್ಕಾಚಾರದಲ್ಲಿ ಟಿಕೆಟ್ ಹಂಚಿಕೆಯನ್ನು ಮಾಡಲಾಗುತ್ತದೆ. ನಂತರ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಜಾತಿ ಸಮುದಾಯಗಳ ಬಲಾಬಲದ ಆಧಾರದಿಂದಲೇ ಸಚಿವ ಸಂಪುಟವನ್ನು ರಚಿಸಲಾಗ್ತದೆ. ವಾಸ್ತವ ಹೀಗಿರುವಾಗ ಯಾವ ಪುರುಷಾರ್ಥಕ್ಕೆ ಬಂಟ ಸಮುದಾಯದವರು ಪ್ರತಿ ಸಲ ವೈರಾಗಿಯ ಹಾಗೆ ತ್ಯಾಗ ಮನೋಭಾವವನ್ನ ಮಡಿವಂತಿಕೆಯನ್ನ ಪ್ರದರ್ಶಿಸಬೇಕು? ನೋಡಿ, ಶಂಕರ್ನಾಗ್ ಅಭಿನಯದ CBI ಶಂಕರ್ ಅನ್ನುವ ಸಿನಿಮಾದ ಗೀತಾಂಜಲಿ ಅನ್ನುವ ಹಾಡಿನಲ್ಲಿ ಕೇಳದೆ ದೇವಿ ವರವ ಕೊಡಳು ಅನ್ನುವ ಒಂದು ಲೈನ್ ಇದೆ. ನಿಮ್ಮ ಈ ಪ್ರಶ್ನೆಗೆ ಈ ಲೈನಿನಲ್ಲಿ ಉತ್ತರ ಇದೆ. ಅಂದ್ರೆ ಸಂಪುಟದಲ್ಲಿ ಬಂಟ ಸಮುದಾಯದ ರಾಜಕೀಯ ಪ್ರಾತಿನಿಧ್ಯತೆಗಾಗಿ ಸಮುದಾಯದ ಸ್ವಪ್ರಯತ್ನ ಅತಿ ಅಗತ್ಯವಾಗಿರ್ತದೆ. ಆದರೆ ಬಂಟ ಸಮುದಾಯವು ಅವಕಾಶಕ್ಕಾಗಿ ಅಂಗಲಾಚಿದ ಅಥವಾ ಇನ್ನೊಬ್ಬರ ಅವಕಾಶಗಳನ್ನು ಕಸಿದುಕೊಂಡ ಉದಾಹರಣೆಯೇ ಇಲ್ಲ. ಹಾಗೆಂದ ಮಾತ್ರಕ್ಕೆ ಸಮುದಾಯದ ಹಿತದೃಷ್ಟಿಯಿಂದ ಉದಾರಿಯಾಗುವ ಅವಶ್ಯಕತೆಯೂ ಇಲ್ಲ. ಇಲ್ಲಿ ಬೇರೆ ಇನ್ನೊಂದು ಸಮುದಾಯದ ಅವಕಾಶಗಳನ್ನ ಅಧಿಕಾರಗಳನ್ನ ಕಸಿದುಕೊಂಡು ಬಂಟ ಸಮುದಾಯವನ್ನು ಪರಿಗಣಿಸಬೇಕನ್ನುವುದು ನಮ್ಮ ವಾದದ ತಿರುಳು ಅಲ್ಲ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ರಮಾನಾಥ್ ರೈ ಅವರು, ಬಿಜೆಪಿ ಸರ್ಕಾರದಲ್ಲಿ ನಾಗರಾಜ್ ಶೆಟ್ಟಿ ಅವರು ಸಮುದಾಯವನ್ನು ಪ್ರತಿನಿಧಿಸುತ್ತಿದ್ದರು. ಅದೇ ಮಾನದಂಡದ ಅಡಿಯಲ್ಲಿ ಬಂಟ ಸಮುದಾಯವನ್ನು ಪ್ರತಿನಿಧಿಸುವ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಅವರನ್ನ ಆದ್ಯತೆಯ ಮೇರೆಗೆ ಪರಿಗಣಿಸುವ ಮೂಲಕ ಮೊದಲಿನ ಸಂಪ್ರದಾಯವನ್ನು ಪುನರ್ಸ್ಥಾಪಿಸಿ ತನ್ಮೂಲಕ ಸಾಮಾಜಿಕ ನ್ಯಾಯವನ್ನು, ಪ್ರಾದೇಶಿಕ ಸಮತೋಲನವನ್ನು ಸಂರಕ್ಷಿಸಬೇಕು ಅನ್ನುವುದಷ್ಟೇ ನಮ್ಮ ಇಲ್ಲಿನ ಬೇಡಿಕೆಯಾಗಿದೆ. ಧಾರ್ಮಿಕ ಕಟ್ಟಾಳಾಗಿರುವ ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿರುವ ಅಂತಃಕರಣವನ್ನು ಹೊಂದಿರುವ ದೂರದೃಷ್ಟಿಯುಳ್ಳ ಹೊಸ ತಲೆಮಾರಿನ ಸಮರ್ಥ ನಾಯಕರಾಗಿದ್ದಾರೆ. ನೂತನ ಮುಖ್ಯಮಂತ್ರಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕರಾವಳಿಯ ಬಗ್ಗೆ ವಿಶೇಷವಾದ ಪ್ರೀತಿಯನ್ನ, ಆಸಕ್ತಿಯನ್ನ ಹೊಂದಿದ್ದಾರೆ. ಅವರ ನೂತನ ಸಚಿವ ಸಂಪುಟದಲ್ಲಿ ಜಾತಿ ಸಮೀಕರಣದ ಲೆಕ್ಕಾಚಾರದಲ್ಲಿ ಬಂಟ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ನೀಡುವ ಕುರಿತಾಗಿ ಈ ಹಿಂದೆ ಪಾಲಿಸಿಕೊಂಡು ಬಂದಿರುವ ಸಂಪ್ರದಾಯವನ್ನ ಮನವರಿಕೆ ಮಾಡಿಕೊಟ್ಟು ಅದರ ಮುಂದುವರಿಕೆಯ ಅವಕಾಶಕ್ಕಾಗಿ ಅವರನ್ನ ಕನ್ವಿನ್ಸ್ ಮಾಡಬೇಕಷ್ಟೇ. ಇನ್ನೂ ಕೂಡ ಸಮಾಜವು ಹಿಂಜರಿಕೆಯಲ್ಲಿರುವುದು ಸಮಂಜಸವಲ್ಲ. ಏಕೆಂದರೆ ಬಂಟ ಸಮುದಾಯವು ಸಮಾಜಕ್ಕೆ ನೀಡಿದ ಕೊಡುಗೆಗಳು ಅನನ್ಯವಾದದ್ದು. ಈ ಸಮುದಾಯವು ಎಂತೆಂತಹ ಅಗ್ರಮಾನ್ಯ ಮಾನ್ಯರನ್ನ ಒಳಗೊಂಡಿದೆ ಅಂದರೆ ದಿವಂಗತ ಮೂಲ್ಕಿ ಸುಂದರರಾಮ್ ಶೆಟ್ಟಿಯವರ ಗತವೈಭವವನ್ನು ನೆನಪಿಸುವ ರೀತಿಯಲ್ಲಿ ಸಮಾಜ ಸೇವೆಗಳಲ್ಲಿ ನಿರತರಾಗಿರುವ ಮಾನ್ಯ ಬಂಜಾರ ಪ್ರಕಾಶ್ ಶೆಟ್ಟರು ಸಮುದಾಯಗಳೆನ್ನುವ ಭೇದ ಭಾವಗಳನ್ನೆಣಿಸದೆ ತನ್ನ ದುಡಿಮೆಯಲ್ಲಿನ ದೊಡ್ಡ ಭಾಗವನ್ನು ಸಮಾಜದ ಶ್ರೇಯೋಭಿವೃದ್ಧಿಗೆಂದು ಮುಡಿಪಾಗಿಟ್ಟಿರುವ ದೈವಿ ಮೂರ್ತ ಸ್ವರೂಪರಾದಂಥ ಕನ್ಯಾನ ಸದಾಶಿವ ಶೆಟ್ಟರು, ಪಟ್ಲ ಸತೀಶ್ ಶೆಟ್ಟಿಯವರು, ಬರೋಡ ಶಶಿಧರ್ ಶೆಟ್ಟಿಯವರು, ವಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿಯವರು, ಕ್ರಿಯಾಶೀಲ ವ್ಯಕ್ತಿತ್ವದ ಧಾರ್ಮಿಕ ಮುಂದಾಳು ಕೊಡುಗೈದಾನಿ ಸುಗ್ಗಿ ಸುಧಾಕರ್ ಶೆಟ್ಟರು, ಮಿಂಚಿನ ಆಂದೋಲನಗಳ ಮೂಲಕ ಮನೆ ಮಾತಾಗಿರುವ ಅಪ್ರತಿಮ ಸಂಘಟಕ ವಸಂತ್ ಗಿಳಿಯಾರ್, ಜಾಗತಿಕ ಮೇರು ನಾಯಕ ಐಕಳ ಹರೀಶ್ ಶೆಟ್ಟಿ, ಕೊಲ್ಲೂರು ಮೂಕಾಂಬಿಕೆಯ ಮಹಾನ್ ಭಕ್ತರಾಗಿರುವ BM ಸುಕುಮಾರ್ ಶೆಟ್ಟರು, ಇತ್ತೀಚೆಗೆ ಸ್ವರ್ಗಸ್ಥರಾಗಿರುವ ಅಪ್ಪಣ್ಣ ಹೆಗ್ಡೆಯವರು, ಹೀಗೆ ಇನ್ನು ಸಾವಿರಾರು ದೊಡ್ಡ ದೊಡ್ಡ ಸಮಾಜ ಸುಧಾರಕರನ್ನ ಒಳಗೊಂಡಿರುವ ಹೆಮ್ಮೆಯ ಸಮುದಾಯವಾಗಿದೆ.
ಬಂಟ ಸಮುದಾಯದಲ್ಲಿರುವ ಸಮಾಜ ಸುಧಾರಕರ ಮತ್ತು ಸಾಧಕರ ಪಟ್ಟಿಯನ್ನು ತಯಾರಿಸುವುದು ಹಾಗೂ ಸಮುದ್ರದ ನೀರನ್ನು ಖಾಲಿ ಮಾಡಲು ಪ್ರಯತ್ನಿಸುವುದು ಎರಡು ಒಂದೇ. ಅಂದರೆ ಕಷ್ಟ ಸಾಧ್ಯವಾದುದು. ಏಕೆಂದರೆ ಒಬ್ಬರಿಗಿಂತ ಒಬ್ಬರು ಅತಿರಥರು ಮತ್ತು ಬಹುತೇಕವಾಗಿ ಜಾತಿಯ ಕಟ್ಟಳೆಯನ್ನು ದಾಟಿ ಸಮಾಜಕ್ಕೆ ಆಸರೆಯಾಗಿ ನಿಂತವರು. ಬಂಟ ಸಮುದಾಯವೆನ್ನುವುದು ಸಾವಿರಾರು ಜೀವಿಗಳಿಗೆ ಆಶ್ರಯ ನೀಡುವ ವಿಶಾಲವಾದ ಆಲದ ಮರವಿದ್ದಂತೆ. ಸೇವಾ ಗುಣ ಎನ್ನುವುದು ಬಂಟರಿಗೆ ರಕ್ತಗತವಾಗಿ ಬಂದಿರ್ತದೆ. ಅಲ್ಲದೆ ಬಂಟ ಸಮುದಾಯದ ಪ್ರಮುಖರ ಜೊತೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಆತ್ಮೀಯವಾದ ಬಾಂಧವ್ಯವನ್ನು ಹೊಂದಿದ್ದಾರೆ. ಆದರೆ ಬಂಟ ಸಮುದಾಯಕ್ಕೆ ನೀಡುತ್ತಿದ್ದ ಪ್ರಾತಿನಿಧ್ಯತೆಯ ಸಂಪ್ರದಾಯವು ಮುಂದುವರಿಯಬೇಕಾದರೆ ಇಡೀ ಬಂಟ ಸಮುದಾಯ ಒಗ್ಗೂಡಬೇಕಾಗ್ತದೆ. ಅದರಲ್ಲಿಯೂ ಯುವ ಬಂಟರ ಪಾತ್ರವು ಅತ್ಯಂತ ಅವಶ್ಯವಾದುದಾಗಿದೆ. ಅಂದರೆ ಜಾಗತಿಕ ಬಂಟ ನಾಯಕರ ಜೊತೆಗೆ ಯುವ ಬಂಟರ ಬೆಂಬಲ, ಸಹಕಾರ, ಪಾಲ್ಗೊಳ್ಳುವಿಕೆಯು ಅತಿ ಮುಖ್ಯವಾಗ್ತದೆ. ನಿಮ್ಮ ಅಭಿಪ್ರಾಯಗಳಿಗೆ ಧನ್ಯವಾದಗಳು ಹೆಬ್ಬಾರ್ರೆ. ಸಚಿವ ಸಂಪುಟ ರಚನೆಯ ಸಂದರ್ಭದಲ್ಲಿ ಬಂಟ ಸಮುದಾಯದ ರಾಜಕೀಯ ಪ್ರಾತಿನಿಧ್ಯತೆಗಾಗಿ ಮಾನ್ಯ ಅಶೋಕ್ ಕುಮಾರ್ ರೈ ಅವರನ್ನ ಸಚಿವ ಸ್ಥಾನಕ್ಕೆ ಪರಿಗಣಿಸಬೇಕು ಅಂದ ಮಾತ್ರಕ್ಕೆ ಅವರು ಕೇವಲ ತಮ್ಮ ಸಮುದಾಯದ ಮತಗಳಿಂದ ಮಾತ್ರ ಆರಿಸಿ ಬಂದವರಂತಲ್ಲ, ಎಲ್ಲ ಸಮುದಾಯಗಳ ಆಶೀರ್ವಾದದ ಫಲವಾಗಿ ಆಯ್ಕೆಯಾಗಿರುತ್ತಾರೆ. ಆದರೆ ಸಾಮಾಜಿಕ ನ್ಯಾಯ, ಪ್ರಾದೇಶಿಕ ಸಮತೋಲನದ ಆಧಾರದಲ್ಲಿ ಪ್ರಾತಿನಿಧ್ಯತೆಗೆ ಆದ್ಯತೆ ನೀಡಬೇಕು ಅನ್ನೋದಾಗಿದೆ. ಅದು ಕೇವಲ ಸಮುದಾಯದ ಕೊಡುಗೆಗಳನ್ನು ಗುರುತಿಸಿ ಗೌರವಿಸುವ ಒಂದು ಸರಳ ಪ್ರಕ್ರಿಯೆ ಅಷ್ಟೇ. ದೇಶ, ಧರ್ಮ ಅನ್ನುವ ಪ್ರಶ್ನೆ ಎದುರಾದಾಗ ಮುಂಚೂಣಿಯಲ್ಲಿ ನಿಲ್ಲುವ ಬಂಟ ಸಮುದಾಯಕ್ಕೆ ಯಾರಿಂದಲೂ ಜಾತ್ಯತೀತೆಯ ಪಾಠವನ್ನು ಹೇಳಿಸಿಕೊಳ್ಳಬೇಕಾಗಿಲ್ಲ. ಅದು ಅವರಿಗೆ ರಕ್ತಗತವಾಗಿಯೇ ಬಂದಿರುತ್ತದೆ. ಆದರೆ ಸಣ್ಣ ಸಮುದಾಯವೆನ್ನುವ ನಿರ್ಲಕ್ಷ್ಯ ಮಾತ್ರ ಬೇಡ. ಏಕೆಂದರೆ ಅವತಾರ ಪುರುಷ ವಾಮನ್ನು ಕೂಡ ಆಕಾರದಲ್ಲಿ ಸಣ್ಣವನೇ. ಆದರೆ ಬಲಾಢ್ಯನಾಗಿದ್ದ ಬಲೀಂದ್ರನನ್ನೇ ಆಪೋಷಣ ತೆಗೆದುಕೊಳ್ಳಲಿವೆ. ಯಾವುದೇ ಸಮುದಾಯವೆನ್ನುವುದು ಪರಂಪರಾಗತವಾದದ್ದು. ಯಾರೂ ಕೂಡ ಅರ್ಜಿ ಸಲ್ಲಿಸಿ ಸೆಲೆಕ್ಟೆಡ್ ಜಾತಿ ಸಮುದಾಯಗಳಲ್ಲಿ ಜನ್ಮಿಸಲು ಸಾಧ್ಯವಿಲ್ಲ. ನಮ್ಮೊಳಗಿರುವ ರಾಜಕೀಯ ವೈಷಮ್ಯ, ಸೈದ್ಧಾಂತಿಕ ನಿಲುವು, ನಂಬಿಕೆಗಳ ನಡುವಿನ ಭಿನ್ನತೆಗಳಿಂದಾಗಿ ಉಂಟಾಗುವ ಸಂಘರ್ಷಗಳು ಸಮುದಾಯದ ಅಭಿವೃದ್ಧಿಗೆ ಹಿನ್ನಡೆಯುಂಟಾಗುವಂತಹ ನಡೆಯನ್ನ ಯಾರೂ ಕೂಡ ಪ್ರದರ್ಶಿಸಬಾರದು. ಮತ್ತು ದೇಶ, ಸಮಾಜ, ಸಮುದಾಯ ನನಗೇನು ಕೊಟ್ಟಿದೆ ಎಂದು ನಿರ್ಲಜ್ಜವಾಗಿ ಪ್ರಶ್ನೆ ಮಾಡುವುದಕ್ಕಿಂತಲೂ ನಮಗೆ ಒಂದು ಅಸ್ತಿತ್ವ, ಐಡೆಂಟಿಟಿಯನ್ನು ಕೊಟ್ಟಿರುವ ದೇಶಕ್ಕೆ, ಸಮಾಜಕ್ಕೆ ಮತ್ತು ಸಮುದಾಯದ ಏಳಿಗೆಗಾಗಿ ನಾವು ಏನು ಮಾಡಿದ್ದೇವೆ ಅನ್ನುವ ಆತ್ಮವಿಮರ್ಶೆ, ಆತ್ಮಾವಲೋಕನವೇ ಪ್ರಧಾನವಾಗಿರಬೇಕು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. ನಮಸ್ಕಾರ.